ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಳೆ ಹುಳ್ಳಿಕಾಳು ಉಪ್ಸಾರು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ, ಮಂಡ್ಯ ಸ್ಟೈಲಲ್ಲಿ. ನೋಡಿ, ನಾನು 2 ದಿನದ ಮುಂಚೆನೇ ಹುಳ್ಳಿಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಅದನ್ನು ಚೆನ್ನಾಗಿ ತೊಳ್ಕೊಂಡೆ, ನೀರನ್ನು ಸೋಸ್ಕೊತೀನಿ. ಈಗ ಇದನ್ನು ನೀರನ್ನು ಎಸ್ದು ಬಿಡಬೇಕು. ಆಮೇಲೆ ಮತ್ತೆ ಹೊಸ ನೀರಲ್ಲಿ ಇದನ್ನು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಅದ್ರ ಮೇಲೆ 1 ಇಂಚಷ್ಟು ನೀರು ಹಾಕಿ ಮುಚ್ಚಿಟ್ಬಿಡಬೇಕು. ಒಂದು 8 ಅವರ್ಸನ್ನು ಇದನ್ನು ಬಿಟ್ಬಿಡಬೇಕು. 8 ಅವರ್ಸ್ ಆದಮೇಲೆ ನೀರೆಲ್ಲ ಸೋಕಾಗಿ ಇದಾಗಿರುತ್ತೆ ಹುಳ್ಳಿಕಾಳು. ಆ ನೀರನ್ನು ಮತ್ತೆ ಡ್ರೈನ್ ಔಟ್ ಮಾಡಬೇಕು, ಚೆಲ್ಬಿಡಬೇಕು. ಒಂದು ಡ್ರಾಪು ನೀರು ಇರಬಾರ್ದು, ಆ ರೀತಿ ನೀಟಾಗಿ ನೀರನ್ನು ತೆಗೆದುಬಿಡಬೇಕು. ತೆಗೆದು ನೋಡಿ, ಇವಾಗ ತೋರಿಸ್ತೀನಿ. ನೀರಿಲ್ಲ ಒಂದು ಸ್ವಲ್ಪನೂ. ಇದನ್ನೇಗ ಮತ್ತೆ ಮುಚ್ಚಿಟ್ಬಿಡಬೇಕು ಅನ್ನೋದರ 8 ಅವರ್ಸು. ಇನ್ನು ಬೆಚ್ಚಗಿರೋವಂಥ ಪ್ಲೇಸಲ್ಲಿ ಇಡಬೇಕು. ಇದನ್ನು ಇಟ್ಟಾಗ ನೋಡಿದ್ರೆ ಈ ಥರ ಸಣ್ಣ ಸಣ್ಣ ಬಂದಿರುತ್ತೆ. ನಾನು ಇನ್ನೂ ಸ್ವಲ್ಪ ತಂಗಿ ಹೊರಗಡೆ ಇಟ್ಟಿದ್ದೆ, ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಈಗ ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 2 ಟೊಮೊಟೊ ಹಾಕಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 3 ಮೆಣಸಿನ್ಕಾಯಿ ಹಾಕಿ, ನೀರು ಹಾಕಿ ಇದನ್ನು ಒಂದು ವಿಷಲ್ಲಿಗೆ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಒಂದು ವಿಷಲ್ ಆದಮೇಲೆ ಚೆನ್ನಾಗಿ ಬೇಯುತ್ತೆ. ಅದು ಹುಳ್ಳಿಕಾಳು ಸ್ವಲ್ಪ ಟೈಮ್ ತಗೊಳುತ್ತೆ, ಸೊ ಒಂದು ವಿಷಲ್ ಸಾಕು. ಅದನ್ನು ಇನ್ನೊಂದ್ಸತಿ ಸೊಪ್ಪು ಜೊತೆ ಮತ್ತೆ ಬೇಯಿಸ್ಬೇಕಾಗತ್ತಲ್ಲ, ಹಾಗಾಗಿ ನೋಡಿ ಈಗ ತೆಗೆದೆ. ಈಗ ನಾವು ಇದನ್ನು ಟೊಮೊಟೊನ ಮತ್ತು ಒಂದಷ್ಟು ಹುಳ್ಳಿಕಾಳನ್ನ ಮತ್ತು ಮೆಣಸಿನ್ಕಾಯಿನ ಹೊರಗಡೆ ತೆಗೆದಿಟ್ಕೊಂಬಿಡೋಣ. ನೀಟಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಸಾರಿಗೆ, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ, ತೊಟ್ಟು ಸಮೇತ ಹಾಕಿದ್ನಲ್ಲ ಮೆಣಸಿನ್ಕಾಯಿ ಎಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ ಅದನ್ನು. ಈಗ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಕಟ್ ಮಾಡಬೇಕು. ಸಬ್ಬಸಿಗೆ ಸೊಪ್ಪು ಮಧ್ಯದಲ್ಲಿ ಫಸ್ಟ್ ಕಟ್ ಮಾಡಿ, ಆಮೇಲೆ ಎರಡೂ ಸೇರಿಸಿ ಇಟ್ಕೊಂಡು ಕಟ್ ಮಾಡಿದ್ರೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಬಿಡ್ಬೋದು. ಇದೊಂದು ಪ್ರೋ ಟಿಪ್ಪು ನಿಮಗೆ, ಯಾವ ರೀತಿ ಸೊಪ್ಪನ್ನು ಕಟ್ ಮಾಡೋದು ಅನ್ನೋದು. ಇದು ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕುಕ್ಕರ್ಗೆ, ನಾವು ಸ್ವಲ್ಪ ಕಾಳು ಉಳಿಸ್ಕೊಂಡಿದ್ವಲ್ಲ ಆ ಕುಕ್ಕರ್ಗೆ ಹಾಕಿ, ಸ್ವಲ್ಪ ನೀರು ಕಮ್ಮಿ ಆಗಿತ್ತು, ಸ್ವಲ್ಪ ನೀರು ಮತ್ತು ಉಪ್ಪು, ಸೊಪ್ಪಿಗೆ ಉಪ್ಪು ಹಾಕಿರಲ್ಲ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀರು ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಈಗ ಬೇಯಕ್ಕೆ ಬಿಟ್ಬಿಡೋಣ ನೀಟಾಗಿ. ಅದನ್ನೆಲ್ಲ ಡಿಪ್ ಮಾಡಿ, ಆದರೆ ಈಗ ಇದಕ್ಕೆ ವಿಷಲ್ ಹಾಕೋದು ಬೇಡ, ಹಂಗೆ ಸೊಪ್ಪು ಬೇಗ ಬೇಯ್ದುಬಿಡುತ್ತೆ. ಒಂದು 5 to 10 ಮಿನಿಟ್ಸಲ್ಲಿ ಬೇಯುತ್ತೆ, ಹಾಗಾಗಿ ವಿಷಲ್ ಹಾಕೋದು ಬೇಡ. ಇದು ಓಪನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಆ ಮಿಶ್ರಣಕ್ಕೆ ನನಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು 1 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ ತೊಗೋತಾ ಇದ್ದೀನಿ ಇದಕ್ಕೆ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋತೀನಿ. ತುಂಬ ತೀರಾ ಸಣ್ಣ ಬೇಡ, ಸ್ವಲ್ಪ ಕೋರ್ಸು ಜಾಸ್ತಿ, ಈಗ ಇದನ್ನು ತರಿನೂ ಬೇಡ, ಈ ಕಡೆ ಆಮೇಲೆ ಮೀಡಿಯಮ್ ಇದರಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ನಾನು ಒಗ್ಗರಣೆಗೆ, ಈ ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ, ಹಾಗಾಗಿ ಅದ್ರ ಸಪ್ರೇಟಾಗಿ ಕುಟ್ಟ ಕಲ್ಲಿರುತ್ತಲ್ಲ, ಅದಕ್ಕೆ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊತೀನಿ. ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ. ಈಗ ಹೊಟ್ಟು ಅದನ್ನು ಒಂದು ಸಣ್ಣ ಬಾಣಲೆಯಲ್ಲಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಕರಿಬೇವು ಚೆನ್ನಾಗಿ ಇದಾಗ್ತಿದ್ದಂಗೆ ನಾವು ಕುಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಬೇರೆ ಪಾತ್ರೆಗೆ ಸೊಪ್ಪು ಮತ್ತು ನೀರನ್ನು ಸಪ್ರೇಟಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ, ಬಸ್ಕೊಂಬಿಡೋಣ. ಬಸ್ಸಾರು ಅಂತಲೂ ಕರೀತಾರೆ ಕೆಲವು ಕಡೆ, ನಮ್ಮ ಮಂಡ್ಯ ಕಡೆ ಅದನ್ನು ಉಪ್ಸಾರು ಅಂತ ಕರಿತೀವಿ. ಇದಕ್ಕೆ ರುಬ್ಕೊಂಡಿರೋವಂಥ ಮಿಶ್ರಣ ಇತ್ತಲ್ಲ, ಆ ಖಾರನ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ನೀರು ಅದೇ ಥರನೇ ಹಾಕ್ಕೋಬೇಕು. ಎಷ್ಟು ಮಿಶ್ರಣ ಮಾಡ್ಕೊತೀವಿ ಅಷ್ಟೇ ನೀರು, ನಮಗೆ ಸಾಂಬಾರಿಗೆ ಎಷ್ಟು, ಮುದ್ದೆಗೆ ಎಷ್ಟು ಬೇಕಷ್ಟು ಇದು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕಿದ್ವಲ್ಲ, ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡೋಣ. ಈ ಸಾಂಬಾರು ಊಟ ಮಾಡ್ತಾಯಿದ್ರೆ ಒಂದು ಮುದ್ದೆ ಅಲ್ಲ 2 ಮುದ್ದೆ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿ ಆಗುತ್ತೆ. ನೀವೆಲ್ಲರೂ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಆಗಿತ್ತು ನೀವು ಮಾಡಿದ್ದು ಸಾಂಬಾರು ಅಂತ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ ಒಂದ್ಸತಿ. ಯಾವ ಹೋಳಿಗೆ ಸಾರಿಗೂ ಕಮ್ಮಿ ಇಲ್ಲ ಅನ್ನೋಷ್ಟು ಟೇಸ್ಟ್ ಆಗುತ್ತೆ. ಈಗ ಮುಚ್ಚಿಟ್ಟು ಬಾಯ್ಲ್ ಮಾಡಿ ಇಟ್ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗ್ತದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸಾಂಬಾರು ರೆಡಿ ಆಯಿತು. ಈಗ ಸೊಪ್ಪು ಉಳಿದಿತ್ತಲ್ಲ ಬಸ್ಕೊಂಡಿದ್ವಲ್ಲ, ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನಾನೆಲ್ಲ ಇದಕ್ಕೂ ಅರಿಶಿನ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಅರಿಶಿನ ಹಾಕ್ಕೊಂಡೆ.
ಎಲ್ಲ ಚೆನ್ನಾಗಿ ಸೊಪ್ಪು ಬಸ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳಿತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಉಪ್ಪೇನು ಹಾಕೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಅಲ್ಲೇ ನಾವು ಉಪ್ಪು ಹಾಕ್ಬಿಟ್ಟಿದ್ದೀವಿ. ಸೊ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊಪ್ಪು ಘಮ ಘಮ ಅನ್ನೋ ಸೊಪ್ಪು ರುಚಿಕರವಾದ ಸೊಪ್ಪು ಈಗ ಆಗಿದೆ. ಮುಚ್ಚಿಟ್ಬಿಡೋಣ. ಇದನ್ನು ಊಟಕ್ಕೆ ಸರ್ವ್ ಮಾಡೋಣ. ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೊಪ್ಪು ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.